ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲೆಕ್ಷನ್ಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿಗೆ ರೆಡಿ ಅಂತ ದೇವೇಗೌಡರು ಹೇಳ್ತಾ ಇರೋದು. ಈ ಮೈತ್ರಿ ವಿಚಾರ ನೋಡಿ, ಬಿಜೆಪಿ ಮತ್ತು JDS ನ ಮೈತ್ರಿ ವಿಚಾರ ಸಾಕಷ್ಟು ಗೊಂದಲಗಳಿದೆ. ಗೊಂದಲ ಯಾಕಿದೆ ಅಂತ ಹೇಳಿದ್ರೆ, ನಿಮಗೆ ಈ ಹೈ ಲೆವೆಲ್ ನಾಯಕರುಗಳು ಮೈತ್ರಿ ಆಗ್ಬಿಡ್ತಾ ಇದ್ದಾರೆ, ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಯಾರು ಹೈ ಲೆವೆಲ್ ನಾಯಕರುಗಳು? ನಿಮಗೆ ಗೊತ್ತಿರೋ ಹಾಗೇನೆ ಈ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಮತ್ತು ಕುಮಾರಸ್ವಾಮಿ ಅವರು, ಮತ್ತು ದೇವೇಗೌಡರು. ಸೊ ಇವ್ರ ಲೆವೆಲ್ಗೆ ಬಿಜೆಪಿ ಮತ್ತು JDS ಮೈತ್ರಿ ಓಕೆ. ಆದರೆ ರಾಜ್ಯದ ನಾಯಕರುಗಳೇ, ಬಿಜೆಪಿಯ ನಾಯಕರುಗಳೇ ಇದನ್ನ ಕೆಲವರು ತಗೊಳಕ್ಕೆ ರೆಡಿ ಇಲ್ಲ. ಸ್ಥಳೀಯ ಮಟ್ಟದಲ್ಲಂತೂ ಕೇಳಕ್ಕೆ ಹೋಗ್ಬಿಡಿ ನೀವು, ಅಧ್ವಾನ ಆಗೋಗಿದೆ. ಬಿಜೆಪಿ ಅವ್ರನ್ನ ಕಂಡ್ರೆ JDS ಅವರಿಗಾಗಲ್ಲ, JDS ಅವ್ರನ್ನ ಕಂಡ್ರೆ ಬಿಜೆಪಿಗಾಗಲ್ಲ. ಇದ್ರ ಮಧ್ಯದಲ್ಲಿ ದೇವೇಗೌಡರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಥಳೀಯ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಗೆ ನಾವು ರೆಡಿ ಇದ್ದೀವಿ ಅಂತ. JDSನ ಅನೇಕ ನಾಯಕರುಗಳು, ಸ್ಥಳೀಯ ಮಟ್ಟದ ನಾಯಕರುಗಳು JDSನಿಂದ ಅಂತರ ಕಾಯ್ದುಕೊಂಡಿದ್ರು. ಕಾರಣ ಇಷ್ಟೇನೆ, ಆ ಕ್ಷೇತ್ರ ಬಿಟ್ಕೊಡ್ತೀವಿ, ಈ ಕ್ಷೇತ್ರ ಬಿಟ್ಕೊಡ್ತೀವಿ, ಈ ಹೊಂದಾಣಿಕೆ ಸ್ಥಳೀಯ ಚುನಾವಣೆಯಲ್ಲಿ ಬೇಡ, ನಮಗೆ ನಮ್ಮ ಅಸ್ತಿತ್ವ ಇರುವಂಥ ಕ್ಷೇತ್ರಗಳನ್ನು ನಾವು ಬಿಟ್ಕೊಡ್ಬೇಕಾಗತ್ತೆ, ನಾವು ಸಂಘಟನೆಯನ್ನು ಮಾಡಬೇಕಾಗತ್ತೆ, ಪಕ್ಷವನ್ನು ಬೆಳೆಸಬೇಕಾಗತ್ತೆ. ನಾವು ಬಿಟ್ಕೊಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಆ ಕ್ಷೇತ್ರ ನಮ್ಮದು, ಈ ಕ್ಷೇತ್ರ ನಮ್ಮದು ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಸ್ಥಳೀಯ ಮಟ್ಟದಲ್ಲೂ ಕೂಡ ಮೈತ್ರಿಗೆ ನಾವು ರೆಡಿ ಅಂತ ಹೇಳ್ಬಿಟ್ಟಿದ್ದಾರೆ. ರಾಜ್ಯದ ನಗರ ಮತ್ತು ಜಿಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು NDA ಜೊತೆಗೆ ಹೋಗಬೇಕು ಎಂಬ ಆಕಾಂಕ್ಷೆ ಇದೆ ಅಂತ JDSನ ವರಿಷ್ಠ HD ದೇವೇಗೌಡರು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS ಸ್ವಂತ ಶಕ್ತಿಯಿಂದ ಹೋರಾಡಲಿದೆ ಅಂತ ಗೌಡರು ಹೇಳಿದರು. ಇದೀಗ ಟರ್ನ್ ಹೊಡೆದ್ಬಿಟ್ಟಿದ್ದಾರೆ. JDS ಬಿಜೆಪಿ ಹೊಂದಾಣಿಕೆಯಲ್ಲಿ ಚುನಾವಣೆ ಎದುರಿಸುವ ಇಂಕಿತ ವ್ಯಕ್ತಪಡಿಸಿದ್ದಾರೆ. ಬುಧವಾರ JDS ರಾಜ್ಯ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ದಾರೆ. ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದ JDS ಅದೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಅಂತ ಇತ್ತೀಚೆಗೆ ಅವರು ಹೇಳ್ಕೊಂಡಿದ್ರು. ಪಕ್ಷದ ಬೆಳವಣಿಗೆ ನಿಟ್ಟಿನಲ್ಲಿ ಪ್ರತ್ಯೇಕ ಸ್ಪರ್ಧೆ ಉತ್ತಮ ಅಂತಾನೂ ನಿರ್ಧಾರ ಕೈಗೊಂಡಿದ್ರು. ಆದರೆ ಇದೀಗ ಪಕ್ಷದ ನಿರ್ಧಾರದಲ್ಲಿ ದಿಢೀರ್ ಬದಲಾವಣೆಯಾಗಿದೆ, ಬಿಜೆಪಿ ಜೊತೆ ಮೈತ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಬಿಜೆಪಿ ನಾಯಕರೊಂದಿಗೆ HDK ಮಾತುಕತೆ ಬಳಿಕ ರಾಜ್ಯದಲ್ಲಿನ ಪಕ್ಷದ ನಾಯಕರ ಜೊತೆಗೆ ಈ ಬಗ್ಗೆ ಚರ್ಚೆ ಅಂತ ದೇವೇಗೌಡರು ಹೇಳಿದ್ದಾರೆ. ಗೊತ್ತಿಲ್ಲ, JDSನಲ್ಲಿ ಇರೋರಿಗೇನೆ ಇದು ಇಷ್ಟ ಇಲ್ಲ, ಬೇಡ, ಸ್ಥಳೀಯ ಮಟ್ಟಕ್ಕೂ ಬೇಡ. ಯಾಕೆ? ನಮಗೆ ನಾವು ಇರುವಂಥ ಕ್ಷೇತ್ರಗಳನ್ನ ನಮ್ಮ ಸ್ವಂತ ಬಲ ಅಥವಾ ನಮ್ಮ ವರ್ಚಸ್ಸು ಅಥವಾ ನಮ್ಮ ಕ್ಷೇತ್ರ, ನಮ್ಮ ಸ್ಥಳೀಯರು ಅಂತ ಏನು ಹೇಳ್ತಾರೋ ಅದನ್ನು ನಾವು ಬಿಟ್ಕೊಟ್ಬಿಟ್ರೆ ನಾಳೆ ದಿನ ನಮಗೆ ಸಮಸ್ಯೆ ಆಗುತ್ತೆ. ನಾವು ಸ್ವಂತ ಬಲದ ಮೇಲೆ ನಿಂತ್ಕೊಳ್ಬೇಕು. ಒಬ್ಬರ ಮೇಲೆ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗೋ ಬದಲು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋದನ್ನು JDSನ ನಾಯಕರುಗಳು ಹೇಳ್ತಾ ಇರೋದು. ಇದು ನಮಗೆ ಸಮಸ್ಯೆ ಆಗುತ್ತೆ, ಸ್ಥಳೀಯ ಮಟ್ಟದಲ್ಲಿ ಒಂದು ನಾಯಕತ್ವವನ್ನು ಕಾಪಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಬಟ್ ಗೊತ್ತಿಲ್ಲ, ಮೊದಲೆಲ್ಲ ಹಾಗೆ ಹೇಳ್ತಾ ಇದ್ರು, ಲೋಕಸಭಾ ಚುನಾವಣೆ, ವಿಧಾನಸಭೆ ಚುನಾವಣೆ ಅದನ್ನು ಬಿಟ್ಟು ತಾಲೂಕು ಪಂಚಾಯಿತಿ, ಆಮೇಲೆ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸ್ಥಳೀಯ ಮಟ್ಟದ ಎಲೆಕ್ಷನ್ಸ್ಗಳು, ಈಗ GBA ಎಲೆಕ್ಷನ್ಸ್ ಬರುತ್ತೆ, ಇದರಲ್ಲೇ ಸ್ವಂತ ಬಲದ ಮೇಲೆ ನಿಂತು ಗೆಲ್ಲಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಯಾಕೋ ಗೊತ್ತಿಲ್ಲ, ಟರ್ನ್ ಹೊಡಿತಾ ಇದ್ದಾರೆ. ಇನ್ನೇನು ಸ್ಟ್ರಾಟರ್ಜಿ ಇದೆಯೋ, ಇನ್ನೇನು ಲೆಕ್ಕಾಚಾರ ಇದೆಯೋ ದೊಡ್ಡಗೌಡ್ರದ್ದು ಗೊತ್ತಿಲ್ಲ. ಬಟ್ ಇದು ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಜೆಪಿ ನಾಯಕರ ಜೊತೆಗೆ ಚರ್ಚಿಸಿ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಅವ್ರಗಳ್ದು ಇನ್ನೇನು ಪ್ಲ್ಯಾನೋ ಗೊತ್ತಿಲ್ಲ. ಬಿಜೆಪಿಯಲ್ಲೂ